ಎಗ್ ಸತ್ತೋಯ್ತು. ನೆನ್ನೆ ಹೇಳಿದ್ನಲ್ಲ, ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಬಟ್ ಸತ್ತೋಯ್ತು. ಸತ್ತಿರೋದಂತೂ ನಿಜ, ಬಟ್ ನರಳಿ ಸತ್ತಿರೋದಂತೂ ನಿಜ. ನೋಡಿದ್ರೇ ಒಂಥರ ಆಗುತ್ತೆ, ಯಾಕೆ ಬೇಕಿಂತ ಶೋಕಿಗಳು ಅಂತ ಅನಿಸುತ್ತೆ. ಸಾಕೋದು ಯಾಕೆ, ಈ ಥರ ಬೀದಿಗೆ ಬಿಡೋದು ಯಾಕೆ? ಅದು ಪಾಪ ಅದ್ರ ಮೆಂಟಲ್ ಸ್ಟೇಟ್ ಹೆಂಗಿರುತ್ತೋ ಏನೋ. ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಅದ್ರ ಮೆಂಟಲ್ ಸ್ಟೇಟು, ಅದು ದೂರ ಆಗಿರೋದು, ಅವೆಲ್ಲ ಹೆಂಗಿರುತ್ತೆ. ಕೊನೆಗೂ ಸತ್ತೋಯ್ತು. ನಾನೇನು ಹೇಳೋದು ಗೊತ್ತಾ, ಸಾಕೋಕ್ಕಾಗಲಿಲ್ಲ ಅಂದರೆ ಸಾಕಬೇಡ್ರಿ. ಯಾಕೆ ಬೇಕು ನಿಮಗೆ ಪರ್ಷಿಯನ್ ಕ್ಯಾಟ್ಸು, ಜಾತಿ ನಾಯಿಗಳು, ದೊಡ್ಡ ದೊಡ್ಡ ಬ್ರೀಡ್ ನಾಯಿಗಳು? ಎಷ್ಟೊಂದು ಬೀದಿಗೆ ಬಿಡ್ತೀರಾ, ಎಷ್ಟೊಂದು ಸಾಕ್ತೀರಾ? ಅವಕ್ಕೇನಾದ್ರು ಆಯಿತು ಅಂದರೆ ತೋರ್ಸೋ ಅಂತ ತಾಕತ್ತಿರಬೇಕು. ಇಲ್ಲ ನಾಯಿ ಕಚ್ತು ಅಂತ, ಈಗ ನೋಡ್ರಿ ಇದನ್ನು ನಾಯಿ ಕಚ್ತು ಅಂತ ಬೀದಿಗೆ ಬಿಟ್ಟರು, ಅದಕ್ಕೂ ಮೆಂಟಲ್ ಸ್ಟೇಟ್ ಏನಾಗಬೇಕು? ಅದು ಇರುತ್ತಲ್ವ, ಅದು ನಿಮ್ಮನ್ನು ನಂಬ್ಕೊಂಡಿರುತ್ತಲ್ವ. ನಮ್ಮ ಮನೆಯವ್ರು ಸಾಕಿದ್ದಾರೆ, ನನ್ನ ಹಂಗೆ ಮಾಡಲ್ಲ, ನನ್ನ ನೋಡ್ಕೊತಾರೆ. ಇದನ್ನು ಗೊಂಬೆ ಥರ ಉಪಯೋಗಿಸ್ಕೊಂಬಿಟ್ಟು ಇವಾಗ ಈ ಥರ ಬೀದಿಗೆ ಬಿಟ್ಟರೆ ಪಾಪ 5 ದಿನ ಬದುಕಿತ್ತಿದ್ದು. ಅದು ನರಳಾಡ್ಕೊಂಡೇ ಬದುಕಿತ್ತು. ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ವಿ, ಎಲ್ಲ ಮಾಡಿದ್ವಿ. ನಾನು ನೆನ್ನೆ ರಾತ್ರಿನೂ ಹೇಳೋಗಿದ್ದೆ ಆ್ಯಕ್ಚುಲಿ, ಇದನ್ನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಯಾಕೋ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಇನ್ನೊಂದ್ಸತಿ ಡಾಕ್ಟ್ರಿಗೆ ತೋರಿಸೋಣ ಅಂತ ಸಿರಪ್ ಎಲ್ಲ ಹಾಕ್ತಿದ್ವಿ ದಿನ. ಆದರೂ ಏನೂ ಯೂಸ್ ಇಲ್ಲ, ಏನು ಮಾಡೋಕ್ಕಾಗತ್ತೆ. ಪಾಪ ಅದ್ರ ಮೈಂಡ್ ಒಳಗೆ ಏನೇನಿತ್ತೋ, ಅದಕ್ಕೂ ಬದುಕಬೇಕು ಅಂತ ಆಸೆ ಇರುತ್ತಾನೆ. ಅದೆಷ್ಟು ಕೊರಗಿ ಹೋಯ್ತೋ ಯಾರಿಗೆ ಗೊತ್ತು. ಸೊ ನಾನೊಂದು ಏನು ಹೇಳ್ತೀನಂದ್ರೆ, ದಯವಿಟ್ಟು ನಿಮಗೆ ಸಾಕೋಕ್ಕಾಗಲಿಲ್ಲ ಅಂದರೆ ಸಾಕಬೇಡ್ರಿ. ಏನಜ್ಜು, ಸುಮ್ಮನೆ ಇಂಥವೆಲ್ಲ ಸಾಕ್ಬಿಡಿ. ಇವನು ಎಷ್ಟೊಂದು ನಾಯಿಗಳು ಸಾಕಿರೋದನ್ನು ತೊಗೊಂಬಂದು ಇಟ್ಕೊಂಡಿದ್ದಾನೆ. ಡಾಬರ್ ಮ್ಯಾನ್ ಅಂತೆ, ಆಮೇಲೆ ಲ್ಯಾಬ್ರಿಡಾರ್ ಅಂತೆ, ಅವನ್ನೆಲ್ಲ ಆಗದೆ ಬೀದಿಗೆ ಬಿಟ್ಟು ಹೋಗಿರೋವನ್ನೆಲ್ಲ ಇವನು ಎಷ್ಟೊಂದು ತೊಗೊಂಬಂದು ಸಾಕ್ತಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಬಟ್ ನಿಜವಾಗ್ಲೂ ಗೊಂಬೆ ಥರ ಇತ್ತು ನಾಯಿ. ಇದು ಬೆಕ್ಕಿನ ಮರಿ ಮಾತ್ರ ಗೊಂಬೆ ಥರ ಇತ್ತು ಅಜ್ಜು. ಸೀರಿಯಸ್ಲಿ ನೋಡೋರೆ ಖುಷಿ ಆಗ್ತಿತ್ತು ನಮಗೆ. ಅಷ್ಟು ಕ್ಯೂಟಾಗಿ, ಅಷ್ಟು ಚೆನ್ನಾಗಿದ್ದಿದ್ದು ಬೆಕ್ಕನ್ನು ಈ ಪರಿಸ್ಥಿತಿಗೆ ತಂದಿದ್ದಾರೆ. ಅಲ್ಲ ಏನು ಗೊತ್ತಾ, ನಾಯಿ ಹಿಡಿತಂತೆ ಬಿಟ್ಟಿದ್ದಾರಷ್ಟೇ, ಆಗಲ್ಲ ಅಂತ. ನೀನು ಅಲ್ಲ, ಇವನು ಇದಾನಲ್ಲ, ಇವನು ಮೊನ್ನೆ ಒಂದು ಹುಂಜ ನಾಯಿ ಹಿಡ್ದಿತ್ತು ಅಂತ ಅದಕ್ಕೆ ಆಪ್ರೇಷನ್ ಮಾಡಿಸಿ ಸರ್ಜರಿ ಮಾಡಿಸಿ ಹೊಲಿಗೆ ಹಾಕ್ಸ್ಕೊಂಬಂದು ಇವತ್ತು ಮನೇಲಿ ಇಟ್ಕೊಂಡು ನೋಡ್ಕೊತಿದ್ದಾನೆ. ಹುಂಜ ಕೋಳಿ, ಅದೇ ಬೇರೆಯವರಾಗಿದ್ರೆ ಇದನ್ನು ಅಷ್ಟೊತ್ತಿಗೆ ಕಡ್ದು ತಿನ್ನೋರು. ಒಂದು ಹುಂಜಕ್ಕೆ ಬೆಲೆ ಇರೋದು, ಒಂದು ಬೆಕ್ಕಿಗೆ ಬೆಲೆ ಇಲ್ಲ, ಒಂದು ಮನುಷ್ಯರಿಗೆ ಬೆಲೆ ಇಲ್ಲ. ಅಲ್ಲ ಇವತ್ತು ಏನೇ ಇದ್ರು ಮನುಷ್ಯನೇ ಬೀದಿಗೆ ಬಿಡ್ತಿದಾರೆ ಬಿಡೋ, ತಂದೆ ತಾಯಿನೇ ಬೀದಿಗೆ ತಳ್ತಿದ್ದಾರೆ. ಆದರೂ ಇವ್ಯಾವ ಲೆಕ್ಕ? ಆದರೂ ಅದ್ರ ಮುಖ ನೋಡಿ ಹೆಂಗಾರ ಮನ್ಸು ಬರುತ್ತೆ ಅಂತ ನಾವು ಕೇಳೋದು. ಏನು ಮಾಡೋಕ್ಕಾಗಲ್ಲ. ಇವರೇ ದಿನ ಎಷ್ಟು ಅನಾಥ ಹೆಣಗಳನ್ನ ಉಣ್ತಾರೆ ದಿನಕ್ಕೆ, ಎಷ್ಟೋ ಅನಾಥ ಹೆಣ. ಅಷ್ಟೇ. ಪ್ರಪಂಚ ಏನು ಗೊತ್ತಾ, ನಾವು ನಿಜವಲ್ಲೂ ಭಾರಿ ಕೆಟ್ಟ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಅಟ್ಲೀಸ್ಟ್ ಇರೋ ಅಷ್ಟು ದಿನ 4 ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವು ದುಡ್ಡು ದುಡಿತೀರಾ, ಮನೆ ಕಟ್ತೀರಾ, ಇನ್ನೊಂದು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ನೀವೇನಾದ್ರು ಮಾಡಿ ಎಂಡ್ ಆಫ್ ದ ಡೇ ನಾವೇನು ಕೆಲಸ ಮಾಡ್ತೀವಲ್ಲ, ಈ ಥರ ಒಂದು 4 ಒಳ್ಳೆ ಕೆಲಸಗಳು ಮಾಡ್ತೀವಲ್ಲ, ಅದೇ ಉಳಿಯೋದು, ಇನ್ನೇನು ಇಲ್ಲ. ಈಗ ಅಷ್ಟೆಲ್ಲ ದುಡ್ಡು ಮಾಡಿರ್ತೀರ, ಅನ್ಭವ್ಸೋಕೆ ನೀವೇ ಇಲ್ಲ ಅಂದರೆ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರೆ ಸಾಕನ್ಸುತ್ತೆ ಅಜ್ಜು. ಕರೆಕ್ಟಾಗೈತೆ. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಎಲ್ಲ ಪ್ರಾಣಿನೂ ಉಳಿಸ್ತೀವಿ ಅಂದರೆ ನಾವು ನಮ್ಮ ಕೈಲೂ ಆಗಲ್ಲ. ನಮಗೇನು ಸೂಪರ್ ನ್ಯಾಚುರಲ್ ಪವರ್ ಇಲ್ಲ, ನಾವು ಏನು ಸೂಪರ್ ಮ್ಯಾನ್ಗಳಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ತಡಿ ಒಂದು ಎಲೆ ಇರಬೇಕು. ನನಗೆ ಇದು ನಮ್ಮ ಆಂಟಿ ಕಲಿಸ್ಕೊಟ್ಟಿರೋದು. ಒಂದು ಎಲೆ ಇಡಬೇಕಂತೆ ಮುಖದ ಮೇಲೆ ಯಾವಾಗಲೂ, ಏನಕ್ಕಂತ ನನಗೂ ಗೊತ್ತಿಲ್ಲ. ಕಣ್ಣೊಳಗೆ ಮಣ್ಣು ಹೋಗ್ಬಾರ್ದು ಅಂತ ಏನೋ ಮೋಸ್ಟ್ಲಿ. ಹಾಕು. ಬೆಕ್ಕು ಹಾಕ್ಬಿಡಷ್ಟು. ನೆನ್ನೆ ಇದ್ದಿದ್ದ ಜೀವ ಇವತ್ತು ಬೆಳಗ್ಗೆ ಇಲ್ಲ.
ಅಷ್ಟೆ. ಸೊ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾನೇನೂ ವ್ಲಾಗ್ ಮಾಡಿಲ್ಲ. ಒಂದೆರಡು ಸ್ನೇಕ್ ಕಾಲ್ ಅಷ್ಟೇ ಅಟೆಂಡ್ ಮಾಡಿದ್ದು, ಬಿಕಾಸ್ ಐ ವಾಸ್ ಬ್ಯುಸಿ ಎಸ್ಟರ್ಡೇ. ಸ್ವಲ್ಪ ಎಡಿಟಿಂಗ್ ಇತ್ತು, ತುಂಬ ಇತ್ತು ಎಡಿಟಿಂಗ್ ಕೆಲಸ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಮಾಡಿ. ಏನು ಗೊತ್ತಾ, ನನ್ನ ಹತ್ರ ಎಲ್ಲ ವೀಡಿಯೋಸ್ ಇದೆ, ಗ್ಯಾಲ್ರಿ ಫುಲ್ ಆಗಿದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇನ್ಫಾರ್ಮೇಟಿವ್ ವೀಡಿಯೋಸ್ ಇದೆ, ಎಲ್ಲ ಇದೆ, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ. ಸೊ ಎಸ್ಟರ್ಡೇ ಐ ಟುಕ್ ಅ ಬ್ರೇಕ್. ಸೊ ಜಾಸ್ತಿ ಕಾಲ್ಸು ಅಟೆಂಡ್ ಮಾಡಲಿಲ್ಲ. ಬೇರೆ ರೆಸ್ಕ್ಯೂವರ್ಸಿಗೆಲ್ಲ ಫಾರ್ವರ್ಡ್ ಮಾಡಿದೆ. ಅಫ್ಕೋರ್ಸ್ ಅನಿಮಲ್ ರೆಸ್ಕ್ಯೂ ಯಾವುದು ಬರಲಿಲ್ಲ. ಒಂದು ಸತಿ ಶೆಲ್ಟರಿಗೆ ಹೋಗಿ, ಅದೇ ರೆಸ್ಕ್ಯೂ ಸೆಂಟ್ರಿಗೆ ಹೋಗಿ ಒಂದು ಸತಿ ಫಾಲೋ ಅಪ್ ಮಾಡ್ಕೊಂಬಂದೆ. ಗುಂಡೊಂದು ಮತ್ತು ಇನ್ನೊಂದೆರಡು ನಾಯಿದು ಅಷ್ಟೇ. ಸೊ ನೆನ್ನೆ ಫುಲ್ಲು ಎಡಿಟಿಂಗಲ್ಲೇ ಇತ್ತು. ಏನು ಗೊತ್ತಾ, ಫೋನ್ ನೋಡಿ 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 ಒಂಥರ ಆಗ್ಬಿಟ್ಟಿದೆ, ಮೈಂಡು ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿದೆ. ಪ್ರಾಬಬ್ಲಿ ಎಡಿಟಿಂಗ್ ಮಾಡೋರಿಗೆ ಈ ಕಷ್ಟ ಗೊತ್ತಿರುತ್ತೆ ಏನಂತ. ಒಂಥರ ತಲೆ ಸುತ್ತದಂಗೆ ಆಗುತ್ತೆ ಜಾಸ್ತಿ ಎಡಿಟ್ ಮಾಡಿದ್ರೆ ಕೂತ್ಕೊಂಡು. ಸೊ ಆ ಥರ ಆಗ್ಬಿಟ್ಟಿದೆ. ಸೊ ಫೋನ್ ನೋಡೋದೇ ಬೇಡಪ್ಪ, ಬೇಜಾರು ಅನ್ನಿಸ್ತು. ಏನು ಗೊತ್ತಾ, ಎಲ್ಲ ನಾನೇ ಮಾಡಬೇಕು, ಶೂಟು ಮಾಡಬೇಕು, ಎಡಿಟು ಮಾಡಬೇಕು, ರೆಸ್ಕ್ಯೂನೂ ಮಾಡಬೇಕು. ಈಗ ಎಡಿಟ್ ಮಾಡ್ತಿರ್ತೀನಿ, ಫುಲ್ ಸೀರಿಯಸ್ ಆಗಿ ಅಂದ್ಕೊಳ್ಳಿ, ಎಲ್ಲೂ ಎದ್ದೋಗ್ಬಾರ್ದು, ಒಂದು ಕಾಲ್ ಬರುತ್ತೆ ಸರಿ ಅಂತ ಅಲ್ಲಿಗೆ ಹೋಗಬೇಕು, ಮತ್ತೆ ವಾಪಸ್ ಬರಬೇಕು, ಆ ಮೂಡಿಗೆ ಬರಬೇಕು. ಒಂಥರ ಏನಂದರೆ ಹೆಕ್ಟಿಕ್ ಥರ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ಇಟ್ಸ್ ಮೈ ವರ್ಕ್. ಸೊ ಐ ವಿಲ್ ಡೂ ಇಟ್ ಫಾರ್ ಶೋರ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಹಾಲು ತರೋಣ ಅಂತ ಹೋಗಿದ್ದೆ ಗೈಸ್. ಇವಾಗ ನೋಡಿ, ಹಾಲು ತೊಗೊಂಡು ಮನೆಗೆ ಹೋಗ್ತಾ ಇದ್ದೆ, ಕಾಲ್ ಬಂತು. ಹಿಟ್ಟಿಂದು ಅಂಗಡಿ ಇರುತ್ತಲ್ಲ, ಹಿಟ್ಟಿನ ಗರಣಿ, ಅಲ್ಲಿ ಹಾವು ಬಂದಿದೆ ಅಂತ. ಸೊ ಹೋದೆ, ಹಾವಂತೂ ಸಿಗಲಿಲ್ಲ, ಮೈಯೆಲ್ಲ ಹಿಟ್ಟಾಯಿತು. ಸೊ ನೋಡಿ, ಇಲ್ಲೆಲ್ಲ ಫುಲ್ ಶೋಲ್ಡರೆಲ್ಲ, ಆಮೇಲೆ ನನ್ನ ಟೀ ಶರ್ಟು, ನನ್ನ ಪ್ಯಾಂಟು ಎಲ್ಲ, ಚಪ್ಪಲಿ ಎಲ್ಲ ಹಿಟ್ಟುಮಯ ಆಗಿದೆ. ಸೊ ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ಬನ್ನಿ, ಮುಂದಿನ ಕೆಲಸ ಮಾಡ್ಕೊಳ್ಳೋಣ. ತುಂಬ ಕೆಲಸ ಇದೆ ಜಾಸ್ತಿ. ನೆನೆಸ್ಕೊಂಡ್ರೆ ವೀಡಿಯೋಸು, ಯಪ್ಪ ಎಷ್ಟು ವೀಡಿಯೋಸ್ ಇದೆ ಗೊತ್ತಾ ಹಾಕೋದು. ರ್ಯಾಪ್ ಮಾಡಿಲ್ಲ, ರ್ಯಾಪು ನನ್ನ ಟೀಮವರು ಫುಲ್ಲು, ಅಕ್ಕ ರ್ಯಾಪ್ ಮಾಡಿಲ್ಲ ನೀನು ರೆಡಿಯಾಗಿ ಕಾಯ್ತಿದ್ದಾರೆ ಆ್ಯಕ್ಚುಲಿ ಶೂಟ್ ಮಾಡ್ಕೊಡೋಕ್ಕೆ. ಪಾಪ ಚೇತನಣ್ಣ ತುಂಬ ಸತಿ ಕೇಳಿದ್ದಾರೆ ಎಲ್ಲಿ ಸ್ಫೂರ್ತಿ ಅಂತ. ಸೊ ಹ್ಯಾವ್ ಟು ಡೂ ಇಟ್. ಸೊ ಮಾಡೋಣ ಬನ್ನಿ ಎಲ್ಲ.